ಜೆಟ್ ಏರ್ವೇಸ್ ಮಾಲೀಕ ನರೇಶ್ ಗೋಯಲ್ ಜೈಲಿನಲ್ಲಿಯೇ ಸಾಯಲು ಬಯಸಿದ್ಯಾಕೆ? ವಿಶ್ಲೇಷಣೆ ಕೇಶವ ನಾಡಕರ್ಣಿ, ಪ್ರಧಾನ ಸಂಪಾದಕರು ಪಬ್ಲಿಕ್ ನೆಕ್ಸ್ಟ್. ನಾನು ಶ್ರುತಿ ಶಂಕರ್. ನಿಮಗೆ ಕೈ ಮುಗಿದು ಕೇಳ್ತೀನಿ, ಪ್ಲೀಸ್ ಜೈಲಿನಲ್ಲಿಯೇ ನನಗೆ ಸಾಯೋದಿಕ್ಕೆ ಬಿಡಿ. ನನ್ನದು ಅನ್ನೋದು ಏನೂ ಉಳಿದಿಲ್ಲ. ಜೀವನದಲ್ಲಿ ನನ್ನ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಕಳ್ಕೊಂಡಿದ್ದೇನೆ. ಈ ನೋವು ಅನುಭವಿಸಲು ಸಾಧ್ಯವಿಲ್ಲ. ದಯವಿಟ್ಟು ಜೈಲಿನಲ್ಲಿಯೇ ನನಗೆ ಸಾಯೋದಿಕ್ಕೆ ಬಿಡಿ. ಹೀಗೆ ಹೇಳಿದ್ದು ಯಾವುದೋ ಒಬ್ಬ ಕುಖ್ಯಾತ ಕೈದಿಯಲ್ಲ. 10 ವಿಮಾನಗಳನ್ನು ಹೊಂದಿರುವ ವಿಶ್ವದುದ್ದಕ್ಕೂ ಹಾರಾಡಿ ವೈಭವೋಪೇತ ಜೀವನವನ್ನ ನಡೆಸಿದ್ದಂಥ ಜೆಟ್ ಏರ್ವೇಸ್ ಮಾಲೀಕ ನರೇಶ್ ಗೋಯಲ್ ಕೋರ್ಟಿನಲ್ಲಿ ಕಣ್ಣೀರಿಡ್ತಿದ್ದಾರೆ ಅಂದರೆ ನಂಬೋದಿಕ್ಕೆ ಅಸಾಧ್ಯ ಅಲ್ವೇ? ಅಕ್ರಮ ಹಣ ಸಾಗಣೆ ಹಾಗೂ 100 ಕೋಟಿ ಬ್ಯಾಂಕ್ ವಂಚನೆ ಆರೋಪದಲ್ಲಿ ಜೈಲು ಸೇರಿರುವ 75 ವರ್ಷದ ನರೇಶ್ ಗೋಯಲ್ ವಯೋಸಹಜ ಕಾಯಿಲೆಗಳಿಂದ ಬಳಲ್ತಿದ್ದಾರೆ. ಪತ್ನಿ ಕ್ಯಾನ್ಸರ್ಗೆ ತುತ್ತಾಗಿದ್ದಾರೆ. ಇರೋ ಒಬ್ಬ ಮಗಳು ಕಾಯಿಲೆಯಿಂದ ಬಳಲ್ತಿದ್ದಾರೆ. ಅವರನ್ನ ನೋಡಿಕೊಳ್ಳಲು ಯಾರೂ ಇಲ್ಲ. ಅಂತಹ ಹಲಬತ ಇರೋದು ನೋಡಿದ್ರೆ ಅಯ್ಯೋ ಅಂತ ಅನ್ಸುತ್ತೆ ಅಲ್ವೇ? ತೀವ್ರವಾದ ಮಂಡಿ ನೋವಿನಿಂದ ಕೋರ್ಟ್ ಕಟಕಟೆಯಲ್ಲಿ ಎದ್ದು ನಿಲ್ಲೋದಿಕ್ಕೂ ಆಗ್ತಿರ್ಲಿಲ್ಲ. ಈಚೆಗೆ ಮುಂಬೈ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರಾದಾಗ ಎದ್ದು ನಿಲ್ಲಲು ಪರದಾಡಿದ ಗೋಯಲ್, ನನಗೆ ಬದುಕೋ ಆಸೆ ಇಲ್ಲ, ದಯವಿಟ್ಟು ಚಿಕಿತ್ಸೆ ಕೊಡಿಸದೆ ಸಾಯಲು ಬಿಟ್ಟುಬಿಡಿ ಅಂತ ನ್ಯಾಯಾಧೀಶರ ಮುಂದೆ ಕೈ ಮುಗಿದು ಪರಿಪರಿಯಾಗಿ ಬೇಡಿಕೊಂಡ ದೃಶ್ಯ ಹೃದಯ ಕಲಕುವಂತಿತ್ತು. ಹಾಗೆ ನೋಡಿದ್ರೆ ಜೆಟ್ ಏರ್ವೇಸ್ ಸಂಸ್ಥಾಪಕ ನರೇಶ್ ಗೋಯಲ್ ಬದುಕೇ ರೋಚಕವಾಗಿದೆ. ಕೇವಲ 300 ರೂಪಾಯಿ ಸಂಬಳ ಪಡೆಯುತ್ತಿದ್ದ ಸಾಮಾನ್ಯ ವ್ಯಕ್ತಿ ಸಾವಿರಾರು ಕೋಟಿ ಏರ್ಲೈನ್ಸ್ ಮಾಲೀಕನಾಗಿ ಎತ್ತರಕ್ಕೆ ಹಾರಿದ್ದು ಎಷ್ಟು ಸತ್ಯವೋ ಹಾಗೆ ತೀವ್ರ ಹಾನಿಗೊಳಗಾಗಿ ಒಂದೇ ಏಟಿಗೆ ನೆಲಕ್ಕೆ ಅಪ್ಪಳಿಸಿದ್ದು ಅಷ್ಟೇ ಸತ್ಯ. ಕಿಂಗ್ಫಿಷರ್ ಏರ್ಲೈನ್ಸ್ನಲ್ಲಿ ದಿವಾಳಿ ಎದ್ದು ಪಂಜಾಬ್ ನ್ಯಾಷನಲ್ ಬ್ಯಾಂಕಿಗೆ 10,000 ಕೋಟಿ ಉಂಡೆ ನಾಮ ಹಾಕಿ ಲಂಡನ್ಗೆ ಪರಾರಿಯಾಗಿರುವಂತಹ ಮದ್ಯದ ದೊರೆ ವಿಜಯ್ ಮಲ್ಯ ನಂತರ ಏರ್ಲೈನ್ಸ್ ಉದ್ಯಮದಲ್ಲಿ ದಿವಾಳಿ ಎದ್ದಿರುವಂತ 2ನೇ ವ್ಯಕ್ತಿ ಅಂದ್ರೆ ಜೆಟ್ ಏರ್ಲೈನ್ಸ್ ನರೇಶ್ ಗೋಯಲ್. ಪಂಜಾಬ್ನ ಸಂಗರೂರ್ನಲ್ಲಿ ಜನಿಸಿರುವಂತ ನರೇಶ್ ಗೋಯಲ್ ಬಾಲ್ಯದಿಂದಲೂ ಕಡು ಬಡತನದಲ್ಲಿಯೇ ಬೆಳೆದು ಬಂದವರು. ಜೀವನೋಪಾಯಕ್ಕಾಗಿ ತನ್ನ ಸೋದರ ಮಾವನ ಟ್ರಾವೆಲ್ ಏಜೆನ್ಸಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ರು. ಆಗ ಅವರ ಸಂಬಳ ತಿಂಗಳಿಗೆ ಕೇವಲ 300 ರೂಪಾಯಿ. ಆಗ್ಲೇ ಆತನಲ್ಲಿ ತನ್ನದೇ ಆದಂಥ ಕಂಪ್ನಿಯೊಂದನ್ನು ಪ್ರಾರಂಭಿಸಬೇಕು ಅನ್ನುವಂಥ ಆಸೆ ಮೊಳಕೆ ಒಡೆದಿತ್ತು. ತನ್ನ ತಾಯಿಯಿಂದ ಕೇವಲ 15,000 ರೂಪಾಯಿ ಪಡೆದು 1974ರಲ್ಲಿ ಜೆಟ್ ಏರ್ ಎಂಬ ಟ್ರಾವೆಲ್ ಏಜೆನ್ಸಿಯನ್ನು ಆರಂಭಿಸಿದ್ರು. ಅತ್ಯುತ್ತಮ ಸೇವೆಯಿಂದ ಕೆಲವೇ ವರ್ಷಗಳಲ್ಲಿ ಏರ್ ಫ್ರಾನ್ಸ್ ಆಸ್ಟ್ರೇಲಿಯನ್ ಏರ್ಲೈನ್ಸ್ ಸಂಸ್ಥೆಗಳೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ತನ್ನ ಜೆಟ್ ಏರ್ ಏಜೆನ್ಸಿಯನ್ನ ವಿಸ್ತರಿಸಲು ಯೋಜನೆಯನ್ನ ರೂಪಿಸಿದ್ರು. ಇದೇ ಸಮಯದಲ್ಲಿ ಅನೇಕ ವಿದೇಶಿ ಏರ್ಲೈನ್ಸ್ನೊಂದಿಗೆ ಸಂಪರ್ಕ ಬೆಳೆಸಿದ ಗೋಯಲ್ ಇರಾಕಿ ಏರ್ವೇಸ್, ಮಿಡಲ್ ಈಸ್ಟ್ ಏರ್ಲೈನ್ಸ್ನಲ್ಲಿ ಅಧಿಕಾರಿಯಾಗಿಯೂ ಅನುಭವ ಪಡೆದ. ಅಲ್ಲಿ ಕೇವಲ ನೌಕರಿ ಮಾಡದೆ ಏರ್ಲೈನ್ಸ್ ಉದ್ಯಮದಲ್ಲಿಯ ಸೂಕ್ಷ್ಮತೆಗಳನ್ನು ಅರಿತುಕೊಂಡು ಅನೇಕ ದೇಶಗಳನ್ನು ಸುತ್ತಾಡಿದ್ರು. 90ರ ದಶಕದ ಆರಂಭದಲ್ಲಿ ದೇಶದಲ್ಲಿ ಆರ್ಥಿಕ ಸಂಕಷ್ಟ ಎದುರಾಗಿತ್ತು. ಆಗ ಅಂದಿನ ಪ್ರಧಾನಿ PV ನರಸಿಂಹರಾವ್ ನೇತೃತ್ವದ ಸರ್ಕಾರ ಓಪನ್ ಏರ್ ಪಾಲಿಸಿ ಜಾರಿಗೆ ತಂದಿತ್ತು. ಹಣಕಾಸು ಮಂತ್ರಿಯಾಗಿದ್ದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಜಾರಿಗೆ ತಂದಂಥ ಉದಾರೀಕರಣ ನೀತಿಯ ಲಾಭ ಪಡೆದ ನರೇಶ್ ಗೋಯಲ್ ದೇಶೀಯವಾಗಿ ಏರ್ ಟ್ಯಾಕ್ಸಿ ಸೇವೆಯನ್ನ ಆರಂಭಿಸಿದ್ರು. ಅನಂತರ ಗೋಯಲ್ ಹಿಂತಿರುಗಿ ನೋಡ್ಲೇ ಇಲ್ಲ. 1993ರಲ್ಲಿ 4 ವಿಮಾನಗಳೊಂದಿಗೆ ಜೆಟ್ ಏರ್ವೇಸ್ ಆರಂಭಿಸಿದ್ರು. ಈತನ ಸಂಸ್ಥೆ ಎಷ್ಟು ವೇಗವಾಗಿ ಬೆಳೆಯಿತು ಅಂದ್ರೆ 2002ರ ಹೊತ್ತಿಗೆ ಇಂಡಿಯನ್ ಏರ್ವೇಸ್ ಮಾರುಕಟ್ಟೆಯಲ್ಲಿ ಪಾಲುದಾರಿಕೆಯನ್ನ ಪಡೆಯಿತು. ಒಂದು ಹಂತದಲ್ಲಿ ಜೆಟ್ ಸಂಸ್ಥೆ ಇಂಡಿಯನ್ ಏರ್ಲೈನ್ಸ್ನಲ್ಲಿ ಸಹ ಹಿಂದಕ್ಕೆ ಹಾಕುವ ಮಟ್ಟವನ್ನ ತಲುಪಿತ್ತು. 2005ರಲ್ಲಿ ಸ್ಟಾಕ್ ಮಾರ್ಕೆಟ್ ಪ್ರವೇಶಿಸಿ ಗೋಯಲ್ ಶೇರ್ ಬಿಡುಗಡೆ ಮಾಡಿದ್ರು. ಆಗ ಅವರ ಒಟ್ಟು ಆಸ್ತಿ 8,000 ಕೋಟಿ. ಅಂದು ಅವರು ದೇಶದ ಅತ್ಯಂತ ಶ್ರೀಮಂತ ವ್ಯಕ್ತಿ ಅನ್ನುವಂಥ ಬಿರುದನ್ನ ಪಡೆದಿದ್ರು. ಆದರೆ ಗೋಯಲ್ ಯಾವಾಗ ಸಹಾರಾ ಏರ್ಲೈನ್ಸ್
ಖರೀದಿಸಿದ್ರೋ ಇವರ ಎಲ್ಲ ಲೆಕ್ಕಾಚಾರ ಬುಡ ಮೇಲಾಯಿತು. ತನ್ನ ವ್ಯವಹಾರ ವಿಸ್ತರಿಸಲು 2006ರಲ್ಲಿ 1450 ಕೋಟಿ ಕೊಟ್ಟು ಸಹಾರಾ ಏರ್ಲೈನ್ಸ್ ಖರೀದಿಸಿದ್ದೇ ಅವರಿಗೆ ಮುಳುವಾಯಿತು. ಇಲ್ಲಿಂದಲೇ ನರೇಶ್ ಗೋಯಲ್ ಜೆಟ್ ಏರ್ವೇಸ್ ಅವಸಾನ ಆರಂಭವಾಯಿತು ಅಂತ ಹೇಳಬಹುದು. ನರೇಶ್ ಗೋಯಲ್ ಅತ್ಯಂತ ಕಡಿಮೆ ದರದಲ್ಲಿ ವಿಮಾನ ಪ್ರಯಾಣ ಕಲ್ಪಿಸುವ ಜೆಟ್ ಏರ್ಲೈಟ್ ಆರಂಭಿಸಿದ್ರು. ಆಗ ಕಡಿಮೆ ದರದ ಪೈಪೋಟಿ ಬೇರೆ ಆರಂಭವಾಗಿತ್ತು. ಇಂಡಿಗೋ ಹಾಗೂ ಸ್ಪೈಸ್ ಜೆಟ್ ಸಂಸ್ಥೆಗಳು ದರದ ಪೈಪೋಟಿಗಿಳಿದಿದ್ರಿಂದ ಜೆಟ್ ಏರ್ವೇಸ್ ಹಾಗೂ ಜೆಟ್ ಏರ್ಲೈನ್ ಸಹ ಅನಿವಾರ್ಯವಾಗಿ ಪ್ರಯಾಣ ದರವನ್ನ ಇಳಿಸಲೇಬೇಕಾಗಿತ್ತು. ಆಗ್ಲೇ ನರೇಶ್ ಗೋಯಲ್ ನಿತ್ಯ 16 ಕೋಟಿ ಹಾನಿ ಅನುಭವಿಸಬೇಕಾಯಿತು. ಅದೇ ಸಮಯಕ್ಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕುಸಿದ ರೂಪಾಯಿ ಮೌಲ್ಯ ಹಾಗೂ ಇಂಧನ ಬೆಲೆ ಏರಿಕೆಯಿಂದಾಗಿ ಗಾಯದ ಮೇಲೆ ಬರೆ ಎಳೆದಂತಾಯಿತು. ಆಗ್ಲೇ ವಿಜಯ ಮಲ್ಯ ಅವರ ಕಿಂಗ್ ಫಿಶರ್ ಏರ್ಲೈನ್ಸ್ ದಿವಾಳಿ ಎದ್ದಿತ್ತು. ನರೇಶ್ ಗೋಯಲ್ ಮಾಲೀಕತ್ವದ ಜೆಟ್ ಏರ್ವೇಸ್ ಸಹ ಭಾರೀ ಹಾನಿಗೊಳಗಾಗಿ ಮುಳುಗುವ ಹಂತ ತಲುಪಿತ್ತು. ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದ ಜೆಟ್ ಏರ್ವೇಸ್ ತನ್ನ 1900 ನೌಕರರನ್ನ ವಜಾಗೊಳಿಸಬೇಕಾಯಿತು. ಪರಿಸ್ಥಿತಿ ದಿನದಿಂದ ದಿನಕ್ಕೆ ಬಿಗಡಾಯಿಸಿತು. 2018ರ ಹೊತ್ತಿಗೆ ಜೆಟ್ ಏರ್ವೇಸ್ ಬೇರೆ ಬೇರೆ 25 ಬ್ಯಾಂಕ್ಗಳಲ್ಲಿ 8500 ಕೋಟಿ ಸಾಲ ಪಡೆದಾಗಿತ್ತು. ಕೇವಲ 25 ವರ್ಷಗಳಲ್ಲಿ ಆಕಾಶದಲ್ಲಿ ಅತಿ ಎತ್ತರಕ್ಕೆ ಬೆಳೆದಿದ್ದಂಥ ಜೆಟ್ ಏರ್ವೇಸ್ ನೋಡ್ತಾ ಇದ್ದ ಹಾಗೆ ಪಾತಾಳಕ್ಕೆ ಕುಸಿದು ತನ್ನ ಹಾರಾಟವನ್ನ ನಿಲ್ಲಿಸಬೇಕಾಯಿತು. ಸದ್ಯದ ಪರಿಸ್ಥಿತಿಯನ್ನ ಹೇಳೋದಾದ್ರೆ ಕೆನರಾ ಬ್ಯಾಂಕಿಗೆ 538 ಕೋಟಿ ವಂಚಿಸಿದ ಆರೋಪದ ಮೇಲೆ ನರೇಶ್ ಗೋಯಲ್ 2022ರಿಂದ ಜೈಲು ಕಂಬಿ ಎಣಿಸಬೇಕಾಗಿದೆ. ತೀವ್ರ ಅನಾರೋಗ್ಯದಿಂದ ಬಳಲುತ್ತಿರುವಂತ ಗೋಯಲ್ ತೀವ್ರ ಹತಾಶರಾಗಿದ್ದಾರೆ. ಇದೇ ಕಾರಣಕ್ಕೆ ತನಗೆ ಸಾಯಲು ಬಿಡಿ ಅಂತ ನ್ಯಾಯಾಧೀಶರ ಮುಂದೆ ಗೋಳಾಡಿದ್ದಾರೆ. ಒಂದು ಕಾಲಕ್ಕೆ ಶ್ರೀಮಂತಿಕೆಯಲ್ಲಿ ತೇಲಾಡಿದ್ದ ಮನುಷ್ಯ ಇಂದು ಸಾವಿಗಾಗಿ ಅಂಗಲಾಚ್ತಾ ಇರುವಂಥದ್ದು ಎಂಥ ವಿಪರ್ಯಾಸ ಅಲ್ವೇ? ಇದಾಗಿತ್ತು ಇವತ್ತಿನ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.